ವಿನಾಯಕ್ ಸರ್ ಉಪಾಧ್ಯಕ್ಷ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಸ್ವಭಾವವನ್ನು ಮಾಡಬೇಕಂತ ಮುಂದಿನ ಸಲ ಅದೇ ಸಮಾಜದಲ್ಲಿ ಈ ಅವಾರ್ಡನ್ನು ಅಲ್ಲೇ ಮಾಡಬೇಕಂತ ಅವರು ಕೇಳ್ಕೊಂಡಿದ್ದಾರೆ. ಪ್ರಿನ್ಸಿಪಾಲ್ ಅವರಿಗೆ ಸನ್ಮಾನ. ಅವರಿಗೆ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ. ಈ ಕಾರ್ಯಕ್ರಮ ನಿಮ್ಮ ಸಲುವಾಗಿ ಮಾಡಿದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಏನಾದರೂ ತೊಂದರೆ ಮಾಡೋಣ, ದೂರವಿದ್ದವರ ಹತ್ತಿರ ಸೆಳೆದು ಸ್ನೇಹದ ಸುಧೆಯನ್ನು ಹರಿಸೋಣ. ಬದುಕಿನ ಬಯಲಲ್ಲಿ ಬೀಳುವ ಕಸವನ್ನು ಸದಾ ಸ್ವಾರ್ಥದ ಆಸೆಯ ಹಾರುಗಳಿಗೆ ಮಾನವತೆಯ ಕೊನೆ ಚುಚ್ಚೋಣ. ನಾಳೆಯ ಇಲ್ಲದ ಕಣ್ಣುಗಳಲ್ಲಿ ಕನಸಿನ ದೀಪವ ಹಚ್ಚೋಣ. ಬೆಳಕಿನ ಕಡೆ ಮುಖ ಮಾಡೋಣ. ಹಸಿರು ಹರಡಲಿಗೆ ತುತ್ತನ್ನು ನೀಡಿ ಒರೆಸೋಣ. ಬೆಳೆವ ಸಸಿಗಳಿಗೆ ನೀರನ್ನೆರೆದು ಶುಭದ ಮಾತಿನಲ್ಲಿ ಹರಿಸೋಣ. ಬೆಳಕಿನ ಕಡೆ ಮುಖ ಮಾಡೋಣ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾರವಾರ. ಸಮೀಕ್ಷಾ ಆಚಾರ್ಯ ಇವರಿಗೆ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕಿ ಕಲ್ಪನಾ ಕಾಮನವರು ವಿತರಿಸಬೇಕಾಗಿ ಹೇಳಿಕೊಳ್ಳುತ್ತೇನೆ. ಫಲಕವನ್ನು ವಿತರಿಸಬೇಕಾಗಿ ಹೇಳಿ.
ವಿವಿಧ ವಿಷಯಗಳಲ್ಲಿ ಅವರು ಕೂಡ ನಗದು ₹1,000 ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. रक्षिता राय शेट्टी संस्कृत में 100 के 100. ಗುರುದತ್ ಅರುಣಾಯ ಶಿವರಾಜ್ ಗೌಡ ಸಂಸ್ಕೃತನಲ್ಲಿ 100 ಕ್ಕೆ 100 ತಗೊಂಡ್ರೆ ಸುಲಭ ಅಲ್ಲ. ಅದು ಒಳ್ಳೆ ಕೆಲಸ ಅವರು ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳು. ಎಂಥ ಪ್ರತಿಭೆ ನೋಡಿ ನಮ್ಮ ಸರ್ಕಾರಿ ಕಾಲೇಜ್ ಪೂರ್ವದಲ್ಲಿ ಇಂಥ ಎಲ್ಲ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಅವರು ತಗೊಂಡಿದ್ದಾರೆ. ಅವರಿಗೆ ಶುಭಾಶಯಗಳು. ಸರ್ಕಾರಿ ಪೂರ್ವ ಕಾಲೇಜ್ ಆಜ್ ಇವತ್ತು ಫಂಕ್ಷನ್ ನೋಡ್ತಾ ಇದೆ. ಪ್ರತಿಭಾಶಾಲಿ ನಮ್ಮ ಸ್ಟೂಡೆಂಟ್ಗೆ ಈಗ ಪ್ರೋತ್ಸಾಹ ಕೊಡ್ತಾರೆ, ಅವರಿಗೆ ಸ್ವಾಗತಿಸ್ತಾರೆ ಮತ್ತು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಕಾರವಾರ ಸರ್ಕಾರಿ ಕಾಲೇಜ್ ಕಾಜುವಾಕ್ ಈ ಎಲ್ಲ ಬೇಳೆ ಸ್ಟೂಡೆಂಟ್ಸ್ ಎಲ್ಲ ಲೇಡೀಸ್ ಎಲ್ಲ ಇಲ್ಲಿ ಉಪಸ್ಥಿತಿದ್ದಾರೆ. ಅವ್ರ ಪೇರೆಂಟ್ಸ್ ಎಲ್ಲ ಇದ್ದಾರೆ, ಟೀಚರ್ಸ್ ಇದ್ದಾರೆ ಮತ್ತು ನಮ್ಮ ಉಪನ್ಯಾಸಕರು ಮತ್ತು ಟೀಚರ್ಸ್ ಪ್ರೊಫೆಸರ್ ಅವರು ಈ ಥರ ಪ್ರತಿಭೆಗೆ ನೋಡಿಕೊಂಡು ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಇಂಥ ಒಂದು ಸುಂದರವಾದ ಈ ಫಂಕ್ಷನ್ ಪೊಲೀಸ್ ಕಲ್ಯಾಣ ಸಭಾ ಮಂಡಳಿ ನೋಡ್ತಾ ಇದೆ. ಇದು ಸಾಕ್ಷಿ ಇದೆ, ಎಲ್ಲ ಮಹಿಳೆಯರು ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಜಿಪೇನಕ್ ಸರ್ ಉಪಾಧ್ಯಕ್ಷರು, ನಮ್ಮ ಗಣಪತಿ ಮೂಡಿಯೋಕರ್ MLC ಮತ್ತು ಪತ್ರಿಕರ್ ಸರ್ ಪ್ರಿನ್ಸಿಪಾಲ್ ಕಲ್ಪನಾ ಮೇಡಮ್, ಮಾರುತಿ ನಾಯ್ಕ್, ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಫಂಕ್ಷನ್ ಎಲ್ಲ ಎಂಥ ಪ್ರತಿಭೆ ಇದೆ. ಮತ್ತು ಜಿಪೇನಾಯಕ್ ಸರ್ ಹೇಳಿದ್ದಾರೆ, ನೆಕ್ಸ್ಟ್ ಟೈಮ್ ಕಾಲೇಜನೇ ಸಭಾಭವನದಲ್ಲಿ ಈ ಫಂಕ್ಷನ್ ನೋಡ್ತದೆ. ಅದು ಅರ್ಷದ ಕಡೆ ಶ್ರೀಮಾನ್ ಸತೀಶ್ ಸೇಲ್ ಇವತ್ತು ಈ ಕಾರ್ಯಕ್ರಮ ಬರಬೇಕಾಗಿತ್ತು, ಆದರೆ ಸ್ವಲ್ಪ ಕೆಲಸ ಇದ್ದಾಗ ಅವರು ಇಲ್ಲಿ ಬರಲಿಲ್ಲ. ಆದರೆ ಅವರಿಗೆ ಸಂದೇಶ ಕೊಟ್ಟಿದ್ದಾರೆ, ನಾನು ನೀವು ಸರಿಯ ಜೊತೆ ನಿಮ್ಮಲ್ಲಿ ಇದ್ದೇನೆ ಅಂತ. ಈ ಒಳ್ಳೆಯ ಸಮಾರಂಭ ಎಲ್ಲ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಮ್ಯಾಥ್ಸ್ನಲ್ಲಿ, ಸೈನ್ಸ್ನಲ್ಲಿ ಎಲ್ಲ ಕಡೆಯಲ್ಲಿ 100 ಮತ್ತು 600ರಲ್ಲಿ 595, 98 ಇಂಥ ನಮ್ಮ ಹೆಮ್ಮೆ ಈ ಸಂಗತಿ. ಯಾಕಂದರೆ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಆದರೂ ಸಹ ನಮ್ಮ ಪ್ರೈವೇಟ್ ಕಾಲೇಜ್ಗಿಂತ ಅವ್ರು ಹೆಚ್ಚು ಅಂತ ಅಂಕ ಗಳಿಸಿದ್ದಾರೆ. ಇದು ಒಂದು ವಿಶೇಷ ಸಂಗತಿ. ಎಲ್ಲ 593, 594, 596 ಅಂತ ಸಂಸ್ಕೃತದಲ್ಲಿ 100 ತಗೊಂಡಿದ್ದಾರೆ. ಇದು ಒಂದು ಒಳ್ಳೆಯ ಸಂದೇಶ ಎಲ್ಲ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ. ಮತ್ತು ಅವರು ಎಂಥ ಪ್ರಯತ್ನ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಅವರು ಅವರು ಗಳಿಸಿದ್ದಾರೆ. ಅವರಿಗೆ ಎಲ್ಲರಿಗೆ ನಾವು ಶುಭಾಶಯಗಳು. ಮತ್ತು ಅವರಿಗೆ ಪ್ರಯತ್ನ ಯಶಸ್ಸಲ್ಲಿ ಮತ್ತು ದೇವರು ಅವರು ಒಂದೇ ಜಿನೀಶಾ ದಯಾಳ್
ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಐತಿಹಾಸಿಕ್ ಮೂಮೆಂಟ್ ಆಫ್ ದ ಕಾರವಾರ. ಉರ್ದು ವಿಷಯದಲ್ಲಿ ಅತಿ ಹೆಚ್ಚು ಪ್ರತಿಭಟಿಸಿದ್ದಾರೆ. ನಮ್ಮ ಉರ್ದು ವಿಷಯದ ಉರ್ದು ವಿಷಯದಲ್ಲಿ ಅವರು ಒಳ್ಳೆ ಒಂದು ಮಾರ್ಕ್ಸ್ ತಗೊಂಡಿದ್ದಾರೆ. ಅವರಿಗೆ ಕಂಗ್ರ್ಯಾಚುಲೇಷನ್. ವೇದಿಕೆ ಮೇಲೆ ಬಂದು ತಮಗೆ ನೀಡಿರುವಂತಹ ನಗದು ಬಹುಮಾನವನ್ನು ಪಡೆದುಕೊಳ್ಳಬೇಕಂತ ಕೇಳ್ಕೊಳ್ತೀನಿ. ನಮ್ಮ ಪ್ರಾಂಶುಪಾಲರು ನಗದು ಬಹುಮಾನವನ್ನು ನೀಡಬೇಕು. ಯಶ್ ಅವಾರ್ಡ್. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರವಾರ ರಾಜ್ಯದಲ್ಲಿ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ಮತ್ತು ಐತಿಹಾಸಿಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆರಂಭಿಸಿರುತ್ತಾ ಈಗಾಗಲೇ ಉದ್ಘಾಟನೆಯಾದಂಥ ಶಾಸಕರು ಕಲ್ಪನೆಯಾಗಿದ್ದು ಕಾಮಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಅವರಿಗೆ ನಾನು ಅಭಿನಂದನೆ ಅದರಂತೆ ಇವತ್ತಿನ ವೇದಿಕೆಯಲ್ಲಿ ಹಾಕಿಕೊಳ್ಳುವಂಥ ನನ್ನ ಆತ್ಮೀಯರು ಆದಂಥ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಆದಂಥ ನಾಯಕರು, ಅದೇ ರೀತಿ ಇನ್ನೊಬ್ಬ ಕಾಲೇಜಿನ ಅಧ್ಯಕ್ಷರು ಆದಂಥ ಮಾರುತಿ ನಾಯಕರವರೇ, ಅದೇ ರೀತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಅದೇ ರೀತಿ ಇನ್ನೊಬ್ಬ ಉಪಾಧ್ಯಕ್ಷರ ಸಹಾಯ ಪದವಿ ಪೂರ್ವ ಕಾಲೇಜಿನ ನಾಯಕರವರೇ ಹಾಗೂ ಈ ಕಾಲೇಜಿನ ಸಾಂಸ್ಕೃತಿಕ ಸಂಚಾಲಕರು ಆದಂಥ ಶ್ರೀಮಂತ್ರಿ ಜಯ ಅವರೇ, ಅದೇ ರೀತಿ ಅವರೇ, ಅದೇ ರೀತಿ ಕ್ರೀಡಾ ಸಂಚಾಲಕರಾಗಿ ಆಗಮಿಸಿದಂಥ ಶ್ರೀಮತಿ ಕಲ್ಪನಾ ಅವರೇ, ಎಲ್ಲರಿಗೂ ಶ್ರೀನಿವಾಸ ಭಟ್ರವರೇ, ಕಾಲೇಜಿಗೆ ಬೇಕಾದಂಥ ಏನು ಕ್ರೀಡೆಗಾಗಲಿ ಶಿಕ್ಷಣಕ್ಕಾಗಲಿ ಏನು ಇಂಟರ್ನೆಟ್ ಏನಾದರೂ ಇದ್ದರೆ ಯಾವ ರೀತಿಯೂ ಈ ಶಾಲೆಗೆ ವರ್ಷ ಈ ಮಕ್ಕಳ ಸ್ಟೂಡೆಂಟ್ ಹೆಚ್ಚಾದರೂ ಆ ಸ್ಟೂಡೆಂಟ್ಗೆ ಕಲಿಬೇಕಾದಂಥ ಇಕ್ವಿಪ್ಮೆಂಟ್ಗಳು ಹೆಚ್ಚಾಗಿ ಬರಬೇಕು ಅಂತ ಕೊಡಬೇಕು ಮತ್ತು ಕೊಟ್ಟಿಗೆ ನಾನು ಸದಾ ತಮ್ಮೊಟ್ಟಿಗೆ ಇರ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಮಾತಾಡೋ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೋಗಿಸಿ ನನ್ನೆರಡು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ಪದವಿ ಕಾಲೇಜ್ ಕಲ್ಪನಾ ಮೇಡಮ್ಗೆ ಸನ್ಮಾನ. ಒಳ್ಳೆ ಮೂಮೆಂಟ್ ಆಫ್ ದ ಕಾಲೇಜ್. ಕಲ್ಪನಾ ಮೇಡಮ್ ಅವರಿಗೆ ನಿವೃತ್ತಿ ನಂತರ ಅವರ ಜೀವನಕ್ಕೆ ಯಶಸ್ವಿಯಾಗಲಿ ಅಂತ ಎಲ್ಲ ನಮ್ಮ ಕಾಲೇಜಿನ ಸಿಬ್ಬಂದಿ ಚೀಫ್ ಗೆಸ್ಟ್ ಅವರಿಗೆ ಬಿಡುವು ಕೊಡ್ತಾ ಇದ್ದಾರೆ. ಬೆಸ್ಟ್ ವಿಶೇಷ್ ಫ್ರಮ್ ಆಲ್ ಡಿಗ್ನಿಟೀಸ್ ಆ್ಯಂಡ್ ಸ್ಟೂಡೆಂಟ್ಸ್. ನನ್ನ ಒಟ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ರಮೇಶ್ ಪತ್ರಿಕರವರೇ ಹಾಗೂ ಇದೀಗ ತಮ್ಮ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಭಾಷಣವನ್ನು ಮುಗಿಸಿ ನಮ್ಮನ್ನೆಲ್ಲ ಬೆಂಗಳೂರು ಹೋಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಎಲ್.ಎಲ್.ಸಿ ಆದ ಗಣಪತಿ ನಿರ್ಬೇಕರವರೇ ಹಾಗೂ ಇನ್ನೊಬ್ಬ ಆತ್ಮೀಯ ಮಿತ್ರ ಕ್ರೀಡಾಕ್ಕೆ ಉತ್ತೇಜನವನ್ನು ಕೊಡುವಂಥ
ಪ್ರಥಮ PUC ಮತ್ತು ದ್ವಿತೀಯ PUC ಮಕ್ಕಳಲ್ಲಿ ಇದ್ದೀರಿ. ಈಗಾಗಲೇ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ನಮ್ಮನ್ನ ಸೆಕೆಂಡ್ ಇಯರ್ ಮುಗಿಸಿ ಹೋಗಿರ್ತಕ್ಕಂಥ ಮಕ್ಕಳನ್ನ ನಾವು ಹೇಳಿರೋದು ಅವರಿಗೆ ನಗದು ಅಥವಾ ಯಾವುದೇ ರೀತಿಯಲ್ಲಿ ಪುರಸ್ಕಾರವನ್ನು ಮಾಡಿರ್ತಕ್ಕಂಥದ್ದು ಅವರಿಗಾಗಿ ಅಲ್ಲ, ನಿಮಗಾಗಿ. ನೀವು ಕೂಡ ಅವರಂತೆ ಮುಂದಿನ ವರ್ಷ ಸೆಕೆಂಡ್ PUC ಇದ್ದಂಥವರು ಮುಂದಿನ ವರ್ಷ ಈ ಮುಂದಿನ ಬೆಂಚಿನಲ್ಲಿ ಮುಂದಿನ ಕುರ್ಚಿಯಲ್ಲಿ ಕುಳಿತು ತಾನು ಕೂಡ ಅಂತ ಒಂದು ಪ್ರಶಸ್ತಿಯನ್ನು ಪಡೆಯಬೇಕು. ಅದೇ ರೀತಿಯಲ್ಲಿ ತನ್ನ ಜೀವನದ ಉನ್ನತ ಮಟ್ಟವನ್ನು ಮುಟ್ಟಬೇಕು. ಆ ಮೂಲಕ ತನ್ನ ತಂದೆ ತಾಯಿಗಳಿಗೆ, ಈ ಸಮಾಜಕ್ಕೆ ಕಲಿಸಿದ ಗುರುಗಳಿಗೆ ನಾನು ಉತ್ತಮವಾದಂಥ ಒಂದು ಸಂಸ್ಕಾರವನ್ನು ನೀಡುತ್ತೇನೆ ಎನ್ನುವಂಥ ಅಭಿಪ್ರಾಯ ನಿಮ್ಮಲ್ಲಿ ಬಂದರೆ ನೀವು ವಿದ್ಯಾರ್ಥಿ ಜೀವನ ಸಾರ್ಥಕವಾಯಿತು ಅಂತ ನೀವು ಈ ಸನ್ಮಾನ ಮಾಡಬೇಕಾದ ಈ ಕಡೆಯಿಂದ ನಾನು ಹೇಳಿ ಅದೊಂದು ಕೆಟ್ಟ ಸಂಪ್ರದಾಯ, ಅದು ಕರ್ತುಸವಾಗಿತ್ತು. ಇದನ್ನು ವಿಶ್ರಾಂತಿಗಲ್ಲ, ಈ ವಿದ್ಯಾರ್ಥಿಗಳ ಹಾಕ್ತಾ ಇದೆ. ಅದನ್ನು respected teachers and honorable principal sir, giving me this opportunity to share my thoughts in front of you. Leaders are not born, they are made by their team. So thank you so much everyone to elect me as a GS of this college and trusting on me. Your problems are my first priorities. Whatever it might be, I will always be with you. I promise to listen to you first. And more effectively and more disciplined, I will focus on the coordination for the events. Together we will make our college not just a place of study, but a place of growth, learning and creating more memories. Being children ಹಲವಾರು ಅನುಕೂಲಗಳನ್ನು ನೀಡಿರುವಂತಹ ನಮ್ಮ ಕಾಲೇಜಿನ CBC ಉಪಾಧ್ಯಕ್ಷರು ಶ್ರೀ JP ನಾಯಕ್ ಹಾಗೂ ಈ ಬೆಟರ್ಮೆಂಟ್ ಕಮಿಟಿಯ ಸದಸ್ಯರು ಶ್ರೀ ಮಾರುತಿ ನಾಯ್ಕ್. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಅವರನ್ನ ಸನ್ಮಾನಿಸ್ತಾ ಇದ್ದಾರೆ. ಮಾರುತಿ ನಾಯಕ ಒಂದು ಒಳ್ಳೆ ಹೆಲ್ಪಿಂಗ್ ನೇಚರ್, ಒಂದು JP ನಾಯಕ್ ಸರ್ ಒಂದು ವಾಲಿಬಾಲ್ ಪ್ಲೇಯರ್, ಕಬಡ್ಡಿ ಯೂನಿವರ್ಸಿಟಿ ಬ್ಲೂ ಮತ್ತು ಪ್ರಿನ್ಸಿಪಾಲ್ ರಿಟೈರ್ಡ್ ಸಿದ್ಧಾರ್ಥ ಕಾಲೇಜ್.
ಗುರುಗಳು ನಮ್ಮ ಸರ್ವಜ್ಞರು ನಮ್ಮ ಇವತ್ತು ಈ ಕಾರ್ಯಕ್ರಮವನ್ನು ಯಾವಾಗ ನಾವು ಈ ಡೇಟನ್ನು ಫಿಕ್ಸ್ ಮಾಡಿದ್ವಿ ಅವತ್ತು ನಿಜವಾಗೂ ಗೊತ್ತಿರಲಿಲ್ಲ ನನಗೆ ಇವತ್ತು ಗುರು ಪೂರ್ಣಿಮೆ ಅಂತ. ಇಂಥ ಪವಿತ್ರವಾದಂಥ ಈ ಗುರು ಪೂರ್ಣಿಮೆಯಲ್ಲಿ ನಮ್ಮ 2026-27ನೇ ಸಾಲಿನ ವಿವಿಧ ಕಾರ್ಯಕ್ರಮಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಇವತ್ತು ಇಲ್ಲಿ ತುಂಬ ಅದ್ದೂರಿಯಾಗಿರೋದ್ರಿಂದ ತುಂಬ ಸಂತೋಷವಾದ ವಿಷಯ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಬೇಕಾಗಿರುವಂಥ ಮಾನ್ಯ ಶಾಸಕರು ಇವತ್ತು ತಮ್ಮ ಅನಿವಾರ್ಯ ಕಾರ್ಯಕ್ರಮದಿಂದ ಬರಲಿಕ್ಕೆ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಇನ್ನೊಬ್ಬ MLA ಮಾನ್ಯ ಗಣಪತಿ ಉಳ್ಳಿಕರವರು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಕೊಡ್ತಾ ಇರುವಂಥ MLA ನಾವು ನಿಲ್ಲಿಸ್ಕೊಳ್ಳೇಬೇಕು. ಅದರಲ್ಲೂ ಕೂಡ ಅವರಿಗೆ ಕಾರವಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 14 ಕಾಲೇಜುಗಳಿವೆ. PU ಡಿಗ್ರಿ ಎಲ್ಲ ಇದೆ, ಅದಕ್ಕೆಲ್ಲ ಅವರೇ ಅಧ್ಯಕ್ಷರು. ಆ ಎಲ್ಲ ಕಾಲೇಜುಗಳಲ್ಲಿ ಈ ಕಾಲೇಜು ಅವರಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಕಾಲೇಜು. ಎಲ್ಲ CTC ಮೀಟಿಂಗ್ ಇರಲಿ, ಎಲ್ಲ ಫಂಕ್ಷನ್ಗಳು ಕೂಡ ಅಟೆಂಡ್ ಆಗ್ತಾರೆ. ಆದರೆ ಇವತ್ತು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಮಕ್ಕಳಿಗೆ ತನ್ನ ಶುಭ ಸಂದೇಶಗಳನ್ನು ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಅವರಿಗೆಲ್ಲರಿಗೂ ನಾವು ನಮ್ಮ ಕಾಲೇಜಿನ ಪರವಾಗಿ ಅಭಿವೃದ್ಧಿಯ ಸಮಿತಿಯ ಪರವಾಗಿ ಅಭಿನಂದನೆ. ಇವತ್ತು ಎಲ್ಲ ಉಪನ್ಯಾಸಕರು ಇಲ್ಲಿ ಇದ್ದಾರೆ. ಅವರ ಸ್ಟೂಡೆಂಟ್ಗೆ ಮಾರ್ಗದರ್ಶನ ಮತ್ತು ಎಜುಕೇಷನ್ ಅವರು ಕೊಡ್ತಾ ಇದ್ದಾರೆ. ಪ್ರಿನ್ಸಿಪಾಲ್ ಅವರು ಹೇಳ್ತಾರೆ, ಉಪನ್ಯಾಸಕಾರ ಮತ್ತು ಪ್ರೊಫೆಸರ್ ಅವರು ಎಲ್ಲ ಕೂತ್ಕೊಂಡು ಅವರಿಗೆ ಮಾರ್ಗದರ್ಶನ ಮಾಡಿಕೊಂಡು ನಮ್ಮ ಕಾರವಾರದಿಂದ ಈ ಕಾಲೇಜಿನ ಒಂದು ಟಾಪ್ನಲ್ಲಿ ಕರ್ನಾಟಕದ ಟಾಪ್ನಲ್ಲಿ ಬರಬೇಕಂತ ಅವರ ಪ್ರಯತ್ನ ಇದೆ ಮತ್ತು ಅವರ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಅವರು ಎಲ್ಲರ ಸ್ಟೂಡೆಂಟ್ಸ್ ಮತ್ತು ಉಪನ್ಯಾಸಕರು ಸಪೋರ್ಟ್ ಕೊಡ್ತಾರೆ. ಅವರಿಗೆ ಆತ್ಮವಿಶ್ವಾಸ ಇದೆ. ಮತ್ತು ಇವತ್ತು ಈ ಎಲ್ಲ ಸ್ಟೂಡೆಂಟ್ಗೆ 100 ಮತ್ತು ಟಾಪ್ನಲ್ಲಿ ಅವರಿಗೆ ಮಾರ್ಕ್ಸ್ ಇದೆ. ಅವರಿಗೆ ಎಲ್ಲ ಸನ್ಮಾನ ಎಲ್ಲ ಆಗಿದೆ. ಈ ಒಳ್ಳೆಯ ಸಂಗತಿ ಮತ್ತು ಈ ಫಂಕ್ಷನ್ ಮುಂದಿನ ಸಲ ಅವ್ರದ್ದೇ ಕಾಲೇಜಿನ ಸಭಾಭವನದಲ್ಲಿ ಆಗ್ತದೆ ಅಂತ ಅವರು ಆತ್ಮವಿಶ್ವಾಸ ಕೊಟ್ಟಿದ್ದಾರೆ. ಈ ಒಳ್ಳೆಯ ಸಮಾರಂಭ. ಮತ್ತು ಈಗ ಪ್ರಿನ್ಸಿಪಲ್ ಹೇಗೆ ಆಶ್ವಾಸ ಕೊಟ್ಟಿದ್ದಾರೆ, ಮುಂದಿನ ಸಲ ಅವ್ರದ್ದೇ ಸಭಾಭವನದಲ್ಲಿ ಅವ್ರದ್ದು ಫಂಕ್ಷನ್ ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಚಿಪ್ ನಾಯಕ್ ಸರ್ ಹಾಸನ ಕಡೆ MLA ಸರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದಿನ ಸಲ ಈ ಫಂಕ್ಷನ್ ಅವ್ರದ್ದೇ ಕಾಲೇಜ್ ಸಭಾಭವನದಲ್ಲಿ ಆಗ್ತದೆ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಬಹಳಷ್ಟು ಕಾಲೇಜಲ್ಲಿ ವಾಣಿಜ್ಯ ಶಾಸ್ತ್ರಕ್ಕೆ ಉಪನ್ಯಾಸಗಳಿಲ್ಲ. ಆದರೆ ನಮ್ಮ ಭಾಗ ಎಲ್ಲಿಂದಲೋ ಬೆಂಗಳೂರಿನಿಂದ ಬಂದು ನಮ್ಮಲ್ಲಿ ಪದವಿ ವಾಣಿಜ್ಯ ಶಾಸ್ತ್ರಕ್ಕೆ ಉಪನ್ಯಾಸಗಳು ಸಿಗುವಂತಾಯಿತು. ಶಿವಮೂರ್ತಿ ಸರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸ್ವೀಕರಿಸುತ್ತೇನೆ. ಅವರಿಗೆ ಆದಷ್ಟು ಬೇಗ ಪದವಿಯನ್ನು ಸಿಗಲಿ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಎಲ್ಲ ಪರಮೇಶ್ ಸ್ಟಾಫ್ ಗೌರವಿದ್ದಾರೆ, ಸಿದ್ದರಾಮಯ್ಯ ಶ್ರೀನಿವಾಸ ಮತ್ತು ಮತ್ತು ಮಂಜುನಾಥ್ ಇದ್ದಾರೆ, ಎಲ್ಲರೂ ರಾಜೇಶ್ವರಿದ್ದಾರೆ, ಎಲ್ಲ ಯಾರೆಲ್ಲರೂ ಇದ್ದಾರೆ. ಎಲ್ಲರಿಗೂ ಕೂಡ ಈ ಕಾಲೇಜಿಗೆ ಹೋಗಿ ಈ ಕಾರಣಕ್ಕಾಗಿ ಇದೆ ಅಂತ ಹೇಳುವಾಗ ಇವರೆಲ್ಲರ ತುಂಬ ಪರಿಶ್ರಮ ಇರ್ತದೆ. ಆ ಮೂಲಕ ಏನೆಲ್ಲ ಪಾಲಕರು ತಮ್ಮನ್ನು ಈ ಕಾಲೇಜಿಗೆ ಆಸೆ ಇಟ್ಟು ಸೇರಿಸಿದ್ದಾರೆ, ಅವರ ಉದ್ದೇಶಗಳು ಈಡೇರುವಂಥ ಆಸೆ ತಮ್ಮ ಮೂಲಕ ಹಾಗೂ ತಾವು ಈ ದೇಶಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗಿ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಸದಾ ವಿದ್ಯಾರ್ಥಿಗಳ ಶಾರೀರಿಕ ಮತ್ತು ಮಾನಸಿಕ ದೃಢತೆಗೆ ಮತ್ತು ಶಿಸ್ತಿಗೆ ಒತ್ತನ್ನು ನೀಡುವಂತಹ JP ನಾಯಕ್ ಸರ್ ತಮಗೆ ಇವತ್ತು ಧನ್ಯವಾದಗಳನ್ನು ಎಲ್ಲ ಪರವಾಗಿ ಅರ್ಪಿಸುತ್ತೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸ್ಟಾಫ್ ನಮ್ಮ ಉಪನ್ಯಾಸಕರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಸಹಯೋಗದಿಂದ ನಮ್ಮ ಕಾಲೇಜಿನ ಹೆಸರು ಟಾಪ್ನಲ್ಲಿ ಬರಬೇಕಂತ ಅವರು ಮನಸ್ಸಲ್ಲಿ ಮತ್ತು ಇವತ್ತು ಗುರು ಪೂರ್ಣಿಮಾ ದಿವಸ ಅವರು ಇವರು ಸಂಕಲ್ಪಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳು. ಗುರು ಪೂರ್ಣಿಮಾ ದಿವಸ ಮತ್ತು ಇವತ್ತು ಸರ್ಕಾರಿ ಪದವಿ ಕಾಲೇಜ್
ಎಲ್ಲ ಸ್ಟೂಡೆಂಟ್ಸ್ಗೆ ಅವರ ಪ್ರತಿಭೆ ಅಂತ ಮಾಸ್ಕ್ ಪಡೆದಿದ್ದಾರೆ, 100ಕ್ಕೆ 100 ಎಲ್ಲ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ. ಈಗ ನಿವೃತ್ತಿ ಘೋಷಿತ ಆಗಿದ್ದಾರೆ ಅವರು. ಮತ್ತು ರಿಟೈರ್ಡ್ ಮನೆಯಲ್ಲಿ ಅವರ ಮನಸ್ಸಲ್ಲಿ ಏನೇನಿದೆ ಅವರು ಎಕ್ಸೆಸಿವ್ ಆಗಿ ಮತ್ತು ಗುರು ಪೂರ್ಣಿಮಾ ಕಡೆಯಿಂದ ಮೇಡಮ್ ಇವತ್ತು ನಾವು ಸ್ಟೂಡೆಂಟ್ಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಇಂದಿನ ವಿದ್ಯಾರ್ಥಿಗಳು ತುಂಬ ಬುದ್ಧಿವಂತರು ಮತ್ತು ತುಂಬ ಸಾಮರ್ಥ್ಯ ಇರುವಂಥವರು. ಅವರು ಸರಿಯಾದ ದಿಶೆಯಲ್ಲಿ ಹೋದರೆ ಏನನ್ನೂ ಸಾಧಿಸ್ಬೋದು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ಬೇಕು. ಅದು ಸಮಾಜದಿಂದ, ಶಿಕ್ಷಕರಿಂದ, ಪಾಲಕರಿಂದ ಆಗಬೇಕು. ಈಗ ನಿವೃತ್ತಿ ಆಗಿದ್ದು ನೀವು ಮುಂದಿನ ನಿಮ್ಮ ಏನು ಗುರಿ ಏನಿದೆ ಮುಂದೆ ಗುರಿ ಅಂದರೆ ಸಮಾಜದಲ್ಲಿ ಏನಾದ್ರೂ ನನ್ನ ತೊಡಗಿಸ್ಕೋಬೇಕು ಅಂತ ಇದೆ. ಏನೂ ಪ್ಲ್ಯಾನ್ ಇಲ್ಲ ಇನ್ನೂ ತನಕ, ಆ ಥರ ಏನೂ ಪ್ಲ್ಯಾನ್ ಮಾಡಿಲ್ಲ. ಇವತ್ತು ಗುರು ಪೂರ್ಣಿಮಾ ಮತ್ತು ಎಲ್ಲ ಉಪನ್ಯಾಸಕರು ಇದ್ದಾರೆ, ಅವರಿಗೆ ಸಂದೇಶ ಕೊಟ್ಟಿದ್ದಾರೆ. ಇದರ ಜೊತೆ ನಮಗಿದ್ದಾರೆ. ಮೇಡಮ್, ನೀವು ಎಷ್ಟು ವರ್ಷ ಈ ಸೇವೆಯನ್ನು ಕೊಟ್ಟಿದ್ದೀರಿ? 30 ವರ್ಷ ಸೇವೆ. ಥ್ಯಾಂಕ್ ಯು ಕಲ್ಪನಾ ಮೇಡಮ್. ಒಟ್ಟು ತೆಗೆದುಕೊಳ್ಳದೇ ಇರುವುದು ಪರಸ್ಪರ ಪ್ರೀತಿ, ಸ್ನೇಹ, ಸಹಕಾರ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಸ್ವಾರ್ಥ ಸೇವೆ ಎಂದು ಇದು ನಮ್ಮ ನಿಮ್ಮೆಲ್ಲರ ಬಾಳಿನ ಧ್ಯೇಯವಾದ ಗತಿ ಅಂತ ಎನ್ನುವುದೊಂದು ಆಶಯದೊಂದಿಗೆ ಈ ಸಾಂಸ್ಕೃತಿಕ ರಸದೌತಣಕ್ಕೆ ತಮ್ಮೆಲ್ಲರನ್ನ ಬರಮಾಡಿಕೊಳ್ಳುತ್ತಿದ್ದೇನೆ. ಪ್ರತಿಯೊಂದು ಹಸ್ತಮೂಲಿಕೆಯು ಕಥೆ ಹೇಳುತ್ತದೆ. ಪ್ರತಿ ಭಾವನೆಯು ಹೃದಯದ ಭಾವವನ್ನು ವ್ಯಕ್ತಪಡಿಸುತ್ತದೆ. ಆಧ್ಯಾತ್ಮ ಮತ್ತು ಕಲೆಯ ನಡುವಿನ ಸೇತುವೆಯಾಗಿರುವ ನೃತ್ಯ ಭರತನಾಟ್ಯ. ಅಂತಹ ಒಂದು ನಾಟ್ಯವನ್ನು ತಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾಳೆ ಪ್ರಥಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಜೆನ್ನಿ ಗುಪ್ತಾ. ಪ್ರಕಾಶ್ ನಾಯಕ್ ಇವರಿಗೆ ಸನ್ಮಾನ. JP ನಾಯಕ್ ಸರ್, ಮಾರುತಿ ನಾಯಕ್, ಪ್ರಿನ್ಸಿಪಾಲ್, ಉಪನ್ಯಾಸಕರು ಎಲ್ಲ ಮೇಡಮ್ ಇದ್ದಾರೆ. ಗುರು ಪೂರ್ಣಿಮಾ ಈ ದಿವಸ ಸನ್ಮಾನ ಇವರಿಗೆ. ಸರ್, ಈ ಭರತನಾಟ್ಯ ಬಗ್ಗೆ ಏನು ಹೇಳ್ತಾರೆ? ಯಾಕೆ ಈ ಭರತನಾಟ್ಯ ಉಳಿಸಿಕೊಟ್ಟಿದ್ದಾರೆ ಪರಂಪರೆಯನ್ನು? ನಮ್ಮ ಭಾರತೀಯ ನೃತ್ಯ ಇದು. ಅದನ್ನು ಚಿಕ್ಕ ಹುಡುಗಿ ತನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ಇಲ್ಲಿ ಪ್ರದರ್ಶನ ಮಾಡಿದ್ದಾಳೆ. ಅವಳಿಗೆ ನಮ್ಮ ಕಾಲೇಜ್ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು ಸರ್.